ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಉಮೇಶ್ ಉತ್ಸೆ. ದೇವಿರಮ್ಮ ಅದೆಷ್ಟೋ ಜನರಿಗೆ ನೆಮ್ಮದಿ ಕೊಟ್ಟ ದೇವತೆ. ಹಚ್ಚ ಹಸಿರಿನ ಬೆಟ್ಟಗಳ ನಡುವೆ ಪ್ರಕೃತಿ ಮಡಿಲಲ್ಲಿ ನೆಲೆಸಿರುವ ಈ ದೇವಿರಮ್ಮ ದೇವಾಲಯ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಯ ಸಂಕೇತವಾಗಿದೆ. ಚಿಕ್ಕಮಗಳೂರು ನಗರದಿಂದ ತರೀಕೆರೆ ಮಾರ್ಗವಾಗಿ ಸುಮಾರು 18 ಕಿಲೋಮೀಟರ್ ದೂರ ಪ್ರಯಾಣ ಬೆಳೆಸಿದರೆ ಸಾಕು, ಮಲ್ಲೇನಹಳ್ಳಿ ಗ್ರಾಮದಲ್ಲಿ ಬೆಟ್ಟಗುಡ್ಡಗಳ ಕಾಫಿ ತೋಟಗಳ ಪ್ರಕೃತಿ ಮಡಿಲಲ್ಲಿ ನೆಲೆ ನಿಂತಿದೆ. ಇದಕ್ಕೆ ಬಿಂಡಿಗ ದೇವಿರಮ್ಮ ಅಂತ ಕೂಡ ಹೆಸರುವಾಸಿಯಾಗಿದೆ. ನೋಡಿದಷ್ಟು ಕಣ್ಣ ತುಂಬುವ ಹಸಿರಿನೊಂದಿಗೆ ಮಂಜನೊದ್ದ ಬೆಟ್ಟಗಳು, ತಣ್ಣನೆ ಗಾಳಿ, ಸುತ್ತಲೂ ಕಾನನದ ಸೊಬಗು. ಈ ಪ್ರಶಾಂತ ತಾಣವು ಪ್ರವಾಸಿಗರಿಗೆ ನೈಸರ್ಗಿಕ ಸೌಂದರ್ಯ ಮತ್ತು ಆಧ್ಯಾತ್ಮಿಕ ಸಾಂತ್ವನದ ವಿಶಿಷ್ಟ ಮಿಶ್ರಣದ ಅನುಭವವನ್ನು ನೀಡುತ್ತದೆ. ದೇವಿರಮ್ಮ ದೇವಾಲಯಕ್ಕೆ ವಾಸ್ತುಶಿಲ್ಪದ ಅದ್ಭುತಗಳು, ಕಲ್ಲಿನ ಕೆತ್ತನೆಯ ಕಂಬಗಳು, ಆಧ್ಯಾತ್ಮಿಕ ಮಹತ್ವ ಮತ್ತು ಪ್ರಾಯೋಗಿಕ ಅಂಶಗಳ ಮೂಲಕ ನಿಮ್ಮನ್ನು ಕರೆದೊಯ್ಯುತ್ತದೆ. ಪ್ರತಿ ವರ್ಷ ನರಕ ಚತುರ್ದಶಿಯಂದು ಮಾತ್ರ ಬೆಟ್ಟದ ಮೇಲಿನ ದೇವಾಲಯ ತೆರೆದಿರುತ್ತದೆ. ಸಾವಿರಾರು ಭಕ್ತರು ಪಾದಯಾತ್ರೆಯ ಮೂಲಕ ಬೆಟ್ಟವನ್ನೇರಿ ದೇವಿಯ ದರ್ಶನವನ್ನು ಪಡೆಯುತ್ತಾರೆ. ಇದೇ ಸಂದರ್ಭದಲ್ಲಿ ದೇವಿರಮ್ಮ ದೀಪೋತ್ಸವ ಜಾತ್ರೆಯ ಪ್ರಮುಖ ಆಕರ್ಷಣೀಯವಾಗಿದ್ದು, ಭಕ್ತರು ಬೆಟ್ಟದ ತುದಿಯಲ್ಲಿ ದೀಪ ಬೆಳಗುತ್ತಾರೆ. ಇದನ್ನು ನೋಡಿ ಮಲ್ಲೇನಹಳ್ಳಿಯ ಸುತ್ತಮುತ್ತಲ ಗ್ರಾಮಗಳಲ್ಲಿ ದೀಪಾವಳಿ ಆಚರಣೆ ಮಾಡುವ ಸಂಪ್ರದಾಯ ಇದೆ. ಈ ದೇವಾಲಯದ ವಿಶಿಷ್ಟ ಕಂಬಗಳ ಕೆತ್ತನೆ, ಗಣೇಶನ ಗುಡಿ, ಬಸವನ ಮೂರ್ತಿ, ವಿಶಾಲವಾದ ಹೊರಾಂಗಣ ಮತ್ತಷ್ಟು ದೇವಾಲಯದ ಆಕರ್ಷಣೆಯನ್ನು ಹೆಚ್ಚಿಸುತ್ತದೆ. ಪ್ರತಿನಿತ್ಯ ಮುಂಜಾನೆ 9ರಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಹಾಗೂ ಸಂಜೆ 5 ಗಂಟೆಯಿಂದ ರಾತ್ರಿ 7 ಗಂಟೆಯವರೆಗೆ ದೇವಿಗೆ ಪೂಜೆ ಸಲ್ಲಿಸಲಾಗುತ್ತದೆ. ಪ್ರತಿನಿತ್ಯ ಮಧ್ಯಾಹ್ನ ಅನ್ನದಾಸೋಹ ಕೂಡ ನಡೆಯುತ್ತದೆ. ನಿತ್ಯ ಸಾವಿರಾರು ಭಕ್ತರು ಇಲ್ಲಿಗೆ ಭೇಟಿ ನೀಡಿ ತಮ್ಮ ಇಷ್ಟಾರ್ಥಗಳನ್ನು ಬೇಡಿಕೊಳ್ಳುತ್ತಾರೆ, ಹರಕೆ ಕಟ್ಟಿ ತೀರಿಸುತ್ತಾರೆ.